ನಾನು ಚಿಂತನ್ ಹಾಗೂ ನಮ್ಮ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ಒಂದಷ್ಟು ಕಲಾವಿದರು ಎಲ್ಲರೂ ಒಂದು ತಂಡದಲ್ಲಿ ಅಭಿನಯಿಸ್ತಿದ್ದಂಥ ಕಲಾವಿದರು. ಆಗಾಗ ಚರ್ಚೆಗಳು ಆಗ್ತಾ ಇತ್ತು ಮುಂದಿನ ಭವಿಷ್ಯದ ಬಗ್ಗೆ. ಅಂದರೆ ಎಲ್ರಿಗೂ ಸಿನಿಮಾ ಕನಸು ಕಂಡಿದ್ದಂಥ ಕಲಾವಿದರೆ ಎಲ್ಲರೂ. ಆ ಥರ ಇದ್ದಾಗ ಒಂದಷ್ಟು ಕತೆಗಳು ಅವ್ರು ಮಾಡ್ಕೊಂಡ್ರು, ಅಷ್ಟು ಕತೆಗಳು ನಮ್ಮ ಕತೆಗಳು ಎಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆಗ ಇದ್ದಾಗ ನಮಗೆ ಕಾಡಿದಂಥ ಒಂದು ಕತೆ ಈಗ ನಾವು ಸಿನಿಮಾ ಮಾಡಿರ್ತಕ್ಕಂಥ ಪ್ರಕರಣ ತನಿಖಾ ಹಂತದಲ್ಲಿದೆ ಅನ್ನೋ ಕತೆ. ಆಗ ಇದರಲ್ಲೇ ಇನ್ನೊಂದಷ್ಟು ವರ್ಕ್ ಮಾಡೋಣ, ಇದನ್ನು ಇನ್ನೊಂದು ಸ್ವಲ್ಪ ಡೆವಲಪ್ ಆದ ನಂತರ ಇದನ್ನು ಒಂದಷ್ಟು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಇದನ್ನು ಒಂದಷ್ಟು ಬರವಣಿಗೆ ಕೂತ್ಕೊಂಡು ಮುಂಚೆನೇ ಮಾಡ್ಕೊಂಡಿದ್ದ ಕತೆಗೆ ಇನ್ನೊಂದು 3-4 ತಿಂಗಳು ಬರವಣಿಗೆ ಮಾಡಿ ಅದನ್ನು ಒಂದಷ್ಟು ಪರಿಪಕ್ವಗೊಳಿಸಿ ನಂತರ ಒಂದಷ್ಟು ಪ್ರೊಡ್ಯೂಸರ್ಗಳನ್ನ ಹುಡ್ಕೋಣ ಅಂತ ಅಂದ್ಕೊಂಡು ಒಂದಿಬ್ಬರನ್ನ ಇದು ಮಾಡಿದ್ವಿ. ಸ್ವಲ್ಪ ಬಜೆಟ್ ಏನೋ ಇದಾಯಿತು. ಅದಕ್ಕೋಸ್ಕರ ನಮ್ಮ ಚಿಂತನ್ ಅವರೇ, ಸರಿ ಹೇಗಿದ್ರು ನಾವು ಇದನ್ನು ತುಂಬ ಕಡಿಮೆ ಬಜೆಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನಾನೇ ನಿರ್ಮಾಣ ಮಾಡ್ತೀನಿ, ಇದನ್ನು ಮಾಡೋಣ ಅಂತ ಹೇಳಿ ಶುರು ಆಯಿತು ಈ ಕತೆ. ಸರ್, ರಂಗ ವಿಸ್ಮಯ ಅಂತ ಮೊದಲನೇ ತಂಡ ಸರ್. ನಮ್ಮ ಗುರುಗಳು ಇಲ್ಲೇ ಬಂದಿದ್ದಾರೆ, ಅಶ್ವಥ್ ನಾರಾಯಣ್ ಜಾಧವ್ ಸರ್ ಅಂತ. ಅದಾದ ನಂತರ ರಂಗ ಬದುಕು ಅನ್ನೋ ತಂಡಕ್ಕೆ ಹೋದ್ವಿ, ಅಲ್ಲಿ ನಮ್ಮೆಲ್ಲ ಕಲಾವಿದರು ಪರಿಚಯ ಆಗಿದ್ದು. ಅಂದರೆ ಇಂದಿನ ಯುವ ಜನತೆ ಸ್ವಲ್ಪ ಡ್ರಗ್ಸು ಮತ್ತು ದುಶ್ಚಟಗಳಿಗೆ ಬಲಿಯಾಗಿ ದಾರಿ ತಪ್ತಾ ಇದ್ದಾರೆ. ಅದು ಸ್ವಲ್ಪ ಕಾಡ್ತಾ ಇತ್ತು ನಮ್ಮನ್ನು. ಅದ್ರ ಕುರಿತಾಗಿ ಒಂದು ಕ್ರೈಮ್ ಜಾನರ್ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅಂತ ಅನಿಸಿ ಅದು. ಅಧಿಕಾರಿಗಳನ್ನ ಯಾರನ್ನೂ ಭೇಟಿ ಮಾಡಿಲ್ಲ ಸರ್. ಅಂದರೆ ಮುಂಚೆಯಿಂದ ಒಂದಷ್ಟು ಪತ್ರಿಕೆಗಳಲ್ಲಿ ಓದ್ತಾ ಇದ್ದಿದ್ದು, ಒಂದಷ್ಟು ತಿಳ್ಕೊಂಡಿದ್ದು, ನಮಗೆ ತಿಳಿದಷ್ಟು ನಾಲೆಡ್ಜಲ್ಲಿ. ಆದರೆ ಎಲ್ಲೂ ಲೋಪದೋಷಗಳು ಇಲ್ಲದೇ ಇರೋ ರೀತಿಯಲ್ಲಿ ತಕ್ಕ ಮಟ್ಟಿಗೆ ನಾವು ಇದು ಮಾಡ್ಕೊಂಡು ಮಾಡಿದ್ದೀವಿ ಸರ್. ಇಲ್ಲ ಸರ್, ಇದು ಯಾವುದೇ ರೀತಿಯ ಇದಲ್ಲ, ಕಾಲ್ಪನಿಕ, ಸಂಪೂರ್ಣ ಕಾಲ್ಪನಿಕ. ಅದೇ ರಂಗಭೂಮಿ ಕಲಾವಿದ ಆಗಿದೆ, ಅದರ ಮುಖಾಂತರನೇ ಸಿನಿಮಾ. ಇಲ್ಲ, ನಾನು ಎಲ್ಲೂ ಯಾರ ಹತ್ರ ವರ್ಕ್ ಮಾಡಿಲ್ಲ ಸರ್, ಮತ್ತು ಯಾವುದೇ ರೀತಿ ಕೋರ್ಸ್ ಮಾಡ್ಕೊಂಡಿಲ್ಲ. ಆದರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಅಂಥವರೆಲ್ಲ ಸಿನಿಮಾ ಅನುಭವ ಇರೋಂಥವ್ರೆ. ಅದರಿಂದ ನಮ್ಗೆ ಸಿನಿಮಾ ಮಾಡೋದಕ್ಕೆ ತುಂಬ ಸಹಾಯ ಆಯಿತು. ಸಂಪೂರ್ಣವಾಗಿ ಚಿತ್ರ ಸಿದ್ಧವಿದೆ, ಮುಂದಿನ ತಿಂಗಳು ಬಿಡುಗಡೆಗೆ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಆಗಿದೆ ಸರ್, ಬಂದಿದೆ. ಸ್ವಲ್ಪ ಡ್ರಗ್ಸು, ಗಾಂಜಾ ಇದೆಲ್ಲ ಸ್ವಲ್ಪ ವೈಭವೀಕರಣ ಸ್ವಲ್ಪ ಇದಿತ್ತು ಅಂತ, ಅದು ಸೀನ್ಗಳನ್ನ ಸ್ವಲ್ಪ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸರ್ ಸ್ವಲ್ಪ ಇದೆ ಸರ್. ಇಲ್ಲ, ಇದೊಂದು ಅಂಶ ಅಷ್ಟೇ ಸರ್. ಇದನ್ನು ಒಂದು ಎಳೆಯಾಗಿ ಇಟ್ಕೊಂಡು ಕತೆ ಮಾಡಿರೋದು. ಒಬ್ಬ ಹಾಗೆ ಮೇಡಮ್ ಹೇಳ್ದಾಗೆ ಹೊಸ ಠಾಣೆಗೆ ಒಬ್ಬ ವರ್ಗಾವಣೆಯಾಗಿ ಬಂದ SIಗೆ ಅವನ ಸ್ಟೇಷನ್ ಲಿಮಿಟ್ಸಲ್ಲೇ ಒಂದಷ್ಟು ಕೊಲೆಗಳು ಆಗ್ತಾ ಇರುತ್ತೆ. ಅದನ್ನು ಬೆನ್ನಟ್ಟಿ ಹೋದಾಗ ಅದಕ್ಕೂ ಈ ಗಾಂಜಾ ಡ್ರಗ್ಸು ಇದಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ತನಿಖೆನ ಆತ ತೀವ್ರಗೊಳಿಸಿದಾಗ ಮುಂದೆ ಏನಾಗುತ್ತೆ ಕ್ಲೈಮ್ಯಾಕ್ಸಲ್ಲಿ ಅನ್ನೋದು ಗೌಪ್ಯವಾಗಿ. ಎಲ್ಲ ರಂಗಭೂಮಿ ಕಲಾವಿದರೆ ಸರ್, ಚಿರಪರಿಚಿತ ಮುಖ ಅಂತ ಯಾವುದಿಲ್ಲ, ಎಲ್ಲ ಕಂಪ್ಲೀಟ್ ಹೊಸ ನಟರು. ಬೆಂಗಳೂರೇ. ಶೂಟಿಂಗ್ ಶುರುವಾಗಿದ್ದು ಹೋದ ವರ್ಷ ಆಗಸ್ಟಲ್ಲಿ ಸರ್. ಆಗಸ್ಟಲ್ಲಿ ಶುರುವಾಗಿ ನಮಗೆ ಪೋಸ್ಟ್ ಪ್ರೊಡಕ್ಷನಲ್ಲೇ ತುಂಬ ಟೈಮ್ ತಗೊಳ್ತು. ಅಲ್ಲಿ ಸ್ವಲ್ಪ VFX ವರ್ಕ್ ಎಲ್ಲ ಬೇಕಿತ್ತು, ಅದು ತುಂಬ ಟೈಮ್ ತಗೊಂಡು ಈಗ ಮೊನ್ನೆ ಅಷ್ಟೇ ಸಿದ್ಧ ಆಯಿತು ಸಿನಿಮಾ. 15-20% ಇರ್ಬೋದು, ತುಂಬ ಏನಿಲ್ಲ ಸರ್. ಅಂದರೆ ಕತೆಗೆ ಅವಶ್ಯಕತೆ ಬೀಳಲಿಲ್ಲ ಸರ್. ಟೈಟಲ್ ಟ್ರ್ಯಾಕ್ ಒಂದಿದೆ, ಈಗ ನಾವು ಪ್ಲೇ ಮಾಡಿದ್ವಲ್ಲ ಅದೊಂದು. ಅದು ಬಿಟ್ಟರೆ ಒಂದು ಬಿಟ್ ಸಾಂಗ್ ಇದೆ. ಸಿನಿಮಾ ಡ್ಯೂರೇಷನ್ 95 ಮಿನಿಟ್ಸ್ ಇದೆ. ಖಂಡಿತ ಇದೆ ಸರ್. ನಮ್ಮ 1.5 ಗಂಟೆ ಸಿನಿಮಾನ ಯಾವುದೇ 1 ನಿಮಿಷನೂ ಬೋರ್ ಆಗದೆ ಇರೋ ರೀತಿ ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ಸರ್, ಅದ್ರದ್ದು ಅವಶ್ಯಕತೆ ಬೀಳಲಿಲ್ಲ ಸರ್ ಎಲ್ಲೂ. ಅಂಥದ್ದು ಕಾಮಿಡಿದು ತುಂಬ ಗಂಭೀರವಾಗಿ ಸಾಗುವಂಥ ಕತೆ. ಎರಡೂ ಇತ್ತು ಸರ್, OTTನೂ ಇತ್ತು, ಹಾಗೆ ಚಿತ್ರಮಂದಿರದಲ್ಲೂ ನೋಡಬೇಕು ಜನ ನಮ್ಮ ಸಿನಿಮಾನ ಅನ್ನೋದು ಮನಸ್ಸಲ್ಲಿತ್ತು. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.